ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹೇಳಕ್ ಬಂದಿರೋದು ಮುದ್ರಾ ಯೋಜನೆ ಬಗ್ಗೆ. ಮುದ್ರಾ ಯೋಜನೆಯಲ್ಲಿ ಲೋನ್ ಅನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ಕೂಡ ಲೈಕ್ ಮಾಡಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಲೋನ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ಹಂಗಿದ್ರೆ ನಿಮ್ಗೆ ಡೀಟೇಲ್ ಆಗಿ ಪಿನ್ ಟು ಪಿನ್ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ, ಸಂಪೂರ್ಣವಾಗಿ ನೋಡಿ. ಈ ಮುದ್ರಾ ಯೋಜನೆ ಅನ್ನೋದನ್ನ 2015ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಸಣ್ಣ ಸಣ್ಣ ಉದ್ಯಮದಾರರನ್ನ ಉತ್ತೇಜಿಸಲಿಕ್ಕೆ ಮತ್ತು ಅಭಿವೃದ್ಧಿ ಪಡಿಸಲಿಕ್ಕೆ ತಂದಿರುವಂತಹ ಯೋಜನೆಗಳಾಗಿದೆ. ಇಲ್ಲಿ ಕೃಷಿ ಸಂಬಂಧಿಸಿದ ಒಂದು ಕ್ಷೇತ್ರವನ್ನ ಬಿಟ್ಟು ಮಿಕ್ಕಿದೆಲ್ಲ ಕ್ಷೇತ್ರಕ್ಕೂ ಕೂಡ ಲೋನ್ ಅನ್ನ ಕೊಡ್ತಾರೆ. ಕೃಷಿ ಬಿಟ್ಟು, ಆ ಕೃಷಿ ಜಮೀನನ್ನ ಬಿಟ್ಟು ಬೇರೆ ಬಿಸ್ನೆಸ್ ಆಗಿರ್ಬೋದು, ಅಗರಬತ್ತಿ ಉತ್ಪಾದನೆ ಆಗಿರ್ಬೋದು, ಅದಾದ್ಮೇಲೆ ಗ್ಯಾರೇಜ್ ಆಗಿರ್ಬೋದು, ಸೈಕಲ್ ಶಾಪ್ ಆಗಿರ್ಬೋದು, ಪಂಚರ್ ಶಾಪ್ ಆಗಿರ್ಬೋದು, ಮತ್ತೇನಪ್ಪಾ ಅಂತಂದ್ರೆ ಇಟ್ಟಿನ ಗಿರಣಿ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ನೀವು ಡ್ರೈವರ್ಗಳಾಗಿರ್ಬೋದು, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಅಂತ ಹೇಳ್ಬಿಟ್ಟು, ಆಮೇಲೆ ನೀವು ಏನಾದ್ರು ದೊಡ್ಡ ದೊಡ್ಡ ಸಾಮಾನುಗಳು ಟೆಲರ್ ಪಾಯಿಂಟ್ ಆಗಿರಲಿ, ಮತ್ತು ಅದಾದ್ಮೇಲೆ ರೈತರಿಗೆ ಸಂಬಂಧಪಟ್ಟಂತ ಒಂದು ಕೃಷಿ ಯಂತ್ರೋಪಕರಣಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆದ್ರಾಗಿರಲಿ, ಇಲ್ಲಾಂತಂದ್ರೆ ನೀವು ಒಂದು ಪತ್ರ ತಯಾರಿಸಕ್ಕಂಥ ಒಂದು ಕಂಪನಿ ಆದ್ರಾಗಿರ್ಬೋದು, ಸಿಮೆಂಟ್ ತಯಾರಿಸಕ್ಕಂಥ ಒಂದು ಕಂಪನಿ ಆದ್ರಾಗಿರ್ಬೋದು, ಒಟ್ಟಿನಲ್ಲಿ ಕೃಷಿ ಬಿಟ್ಟು ಬೇರೆ ಯಾವ ಕ್ಷೇತ್ರಕ್ಕೂ ಕೂಡ ಇದು ಸಂಬಂಧಪಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ 3 ಥರದಲ್ಲಿ ಲೋನ್ ಅನ್ನು ಕೊಡ್ತಾರೆ. ಒಂದು ಶಿಶು ಲೋನ್ ಅಂದ್ಬಿಟ್ಟು 50,000, ಅಂದ್ರೆ ನೀವು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ 50,000 ರೂಪಾಯಿ ನಿಮಗೆ ಲೋನ್ ಅನ್ನು ಕೊಡ್ತಾರೆ. ಮತ್ತು ತರುಣ ಬಂದ್ಬಿಟ್ಟು ಅಲ್ಲಿ 5 ಲಕ್ಷವರೆಗೂ ಕೊಡ್ತಾರೆ. ಅದರ ಮೇಲೆ ಶಿಶು, ತರುಣ ಮತ್ತು ಕಿಶೋರ ಲೋನ್ ಅಂತ ಬಂದ್ಬಿಡುತ್ತೆ. ಸೊ ತರುಣದಲ್ಲಿ ನಿಮಗೆ 10 ಲಕ್ಷದವರೆಗೂ ಲೋನನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಇವಾಗ ಏನು ತಂದಿದ್ದಾರೆ ಅಂದರೆ 2024ರಲ್ಲಿ ಒಂದು ರೂಲ್ಸನ್ನು ಚೇಂಜ್ ಮಾಡಿದ್ದಾರೆ. ಮೊದಲು ಏನಪ್ಪ, ಮುದ್ರಾ ಲೋನಲ್ಲಿ ನಿಮಗೆ 10 ಲಕ್ಷ ಟಾರ್ಗೆಟ್ ಇತ್ತಲ್ಲ, ಇವಾಗ ಮೋದಿಯವರು 20 ಲಕ್ಷದವರೆಗೂ ಟಾರ್ಗೆಟನ್ನು ಮಾಡಿದ್ದಾರೆ. ನೀವು 20 ಲಕ್ಷದವರೆಗೂ ಲೋನ್ನ ತೊಗೊಳ್ಬೋದು. ವಿತ್ ಕಂಡೀಷನ್ಸ್ ಏನಪ್ಪ ಅಂದರೆ, ನಾನ್ ಕೊಲೆಕ್ಟ್ರಲ್ ಲೋನ್ ಏನಿದೆಯಲ್ಲ, ಅದು 10 ಲಕ್ಷದ ಒಳಗಡೆ ಏನು ಲೋನ್ ತೊಗೊಳ್ತಿರಲ್ಲ ಅದು ನಾನ್ ಕೊಲೆಕ್ಟ್ರಲ್, ಅಂದರೆ ನಿಮಗೆ ಪ್ರಾಪರ್ಟಿ ಇಲ್ಲದೇ ಲೋನ್ ಕೊಡುತ್ತೆ. ಅಂದರೆ ಶ್ಯೂರಿಟಿ ಅಂತಾರಲ್ಲ ಅದು, ವಿತ್ ಶ್ಯೂರಿಟಿ ನಿಮಗೆ 20 ಲಕ್ಷದವರೆಗೂ ನಿಮಗೆ ಲೋನನ್ನು ಕೊಡ್ತಾರೆ. ಶ್ಯೂರಿಟಿ ಅಂದರೆ ಏನು ಸರ್ ಅಂತ ಕೇಳಿದ್ರೆ, ಕೃಷಿ ಜಮೀನಲ್ಲಿ ಶ್ಯೂರಿಟಿ ಬರಲ್ಲ. ಕೃಷಿ ಜಮೀನು ಯಾವುದೇ ಕಾರಣಕ್ಕೂ ಕೂಡ ಶ್ಯೂರಿಟಿ ಅಂತ ತೊಗೊಳ್ಳಲ್ಲ. ಕೃಷಿ ಜಮೀನನ್ನು ಹೊರತುಪಡಿಸಿ ನಿಮ್ಮ ಮನೆ ಇರ್ಬೋದು, ಮತ್ತು ನಿಮ್ಮ ದೊಡ್ಡದಾಗಿರೋ ಒಂದು ಮನೆ ಬಿಲ್ಡಿಂಗ್ ಆಗಿರ್ಬೋದು, ಅದಾದಮೇಲೆ ನಿಮ್ಮದು ಕಮರ್ಷಿಯಲ್ ಆಗಿರೋ ಏನೇ ಪ್ಲಾಟ್ಗಳಾಗಿರ್ಬೋದು, ಅದನ್ನು ಅವ್ರು ಅಡ ಇಟ್ಕೊಂಡು ನಿಮಗೆ ಶ್ಯೂರಿಟಿ ಮೇಲೆ, ಕೊಲೆಕ್ಟ್ರಲ್ ಮೇಲೆ ನಿಮಗೆ ಲೋನನ್ನು ಕೊಡ್ತಾರೆ. ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ, ಇಲ್ಲಿ ನಿಮಗೆ ಯಾವ ಕ್ಷೇತ್ರಕ್ಕೆ ಬೇಕೋ ಆ ಕ್ಷೇತ್ರಕ್ಕೆ ಹಾಕೊಳ್ಬೋದು. ಕೃಷಿಯನ್ನು ಬಿಟ್ಟು ಬೇಕಾದ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಲೋನನ್ನು ಕೊಡ್ತಾರೆ. ನೀವು ಕೇಳ್ಬೋದು, ಯಾವ ಒಂದು ಬ್ಯಾಂಕಲ್ಲಿ ನಿಮಗೆ ಲೋನ್ ಕೊಡ್ತಾರೆ ಅಂತ ಕೇಳ್ಬೋದು. ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಮತ್ತು ವಾಣಿಜ್ಯ ಬ್ಯಾಂಕ್ ಆಗಿರ್ಬೋದು, ಮತ್ತು ಗ್ರಾಮೀಣ ಭಾಗದ ಬ್ಯಾಂಕ್ಗಳು ಕೂಡ ನಿಮಗೆ ಲೋನನ್ನು ಕೊಡ್ತವೆ. ಮೇನ್ ಆಗಿ ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, ICICI ಬ್ಯಾಂಕ್, ಅದಾದಮೇಲೆ ಮತ್ತು KGB ಬ್ಯಾಂಕ್ ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಇದು ಕೂಡ ನಿಮಗೆ ಲೋನನ್ನು ಕೊಡುತ್ತೆ. ಇನ್ನು ಸಾಕಷ್ಟು ಬ್ಯಾಂಕ್ಗಳು ಲಿಸ್ಟಲ್ಲಿ ಇದ್ದಾವೆ, ಬಟ್ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಿಮಗೆ ಲೋನ್ ಅಂತೂ ಕೊಡ್ತಾರೆ. ನಿಮ್ಗೆ ಯಾವ ಪ್ರಾದೇಶಿಕ ಸಂಬಂಧಪಡುತ್ತೆ ಅಲ್ಲಿ ಹೋಗಿ ನೀವು ಲೋನನ್ನು ಕೇಳಿದ್ರೆ ಮಾತ್ರ ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಎಲಿಜಿಬಿಲಿಟಿ ಅಂತಲೇ ಹೇಳ್ತಾ ಇದ್ದೀನಿ. ನಿಮ್ಗೆ ಎಲಿಜಿಬಿಲಿಟಿ ಅಂದರೆ ನೀವು ಏನು ಈ ಲೋನ್ ತೊಗೊಳ್ಳೋದಕ್ಕೆ ನೀವು ಅರ್ಹರಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನೀವು ಯಾವ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ತೀರಾ. ಸಪೋಸ್ ಎಕ್ಸಾಂಪಲ್ ಆಗಿ ನಾನೊಂದು ಉದ್ಯೋಗವನ್ನು ನಾನು ಇಲ್ಲಿ ಆಯ್ಕೆ ಮಾಡ್ಕೊಳ್ತೀನಿ. ಈ ಮುದ್ರಾ ಲೋನ್ದಲ್ಲಿ ಒಂದು ಡೈರಿ ಫಾರ್ಮಿಂಗ್ ಆಯ್ಕೆ ಮಾಡ್ಕೊಳ್ತೀನಿ, ಓಕೆನಾ. ಡೈರಿ ಫಾರ್ಮಿಂಗಲ್ಲಿ ಎಕ್ಸಾಂಪಲ್ ಆಗಿ ತೊಗೊಳ್ತೀನಿ ನಾನು ಇವಾಗ ಇಲ್ಲಿ ಡೈರಿಯಲ್ಲಿ 2 ಥರ ಬರುತ್ತೆ. ಒಂದು ಡೈರಿ ಯೂನಿಟ್ ಮಾಡೋದಕ್ಕೆ, ಅದಾದಮೇಲೆ ಡೈರಿಲಿ ಹಸುಗಳನ್ನ ಸಾಕೊಳ್ಳೋದಕ್ಕೆ ಅಥವಾ ಕೊಂಡ್ಕೊಳ್ಳೋದಕ್ಕೆ ತೊಗೋಬೋದು. ಹೌದಾ. ಹಸುಗಳನ್ನ ಕೊಂಡ್ಕೊಳ್ಳೋದಕ್ಕೆ ನಿಮ್ಗೆ 5 ಲಕ್ಷವರೆಗೂ ಇಲ್ಲಿ ನಿಮಗೆ ಲೋನನ್ನು ಕೊಡ್ತಾರೆ. ಆಮೇಲೆ ಡೈರಿ ಯೂನಿಟ್ ಪ್ರಾರಂಭ ಮಾಡಲಿಕ್ಕೆ ನಿಮ್ಗೆ 10 ಲಕ್ಷವರೆಗೂ ಲೋನನ್ನು ಕೊಡ್ತಾರೆ. ಡೈರಿ ಯೂನಿಟ್ ಏನಪ್ಪಾ ಅಂತಂದರೆ, ನೀವೊಂದು 10 ಹಸುಗಳನ್ನ ತಂದು ಒಂದು ಶೆಡ್ ಮಾಡಿ ನೀವು ಸಾಕ್ತೀನಿ ಅನ್ನೋದ್ರಲ್ಲಿ ಅದೊಂದು ಡೈರಿ ಯೂನಿಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಹೇಳ್ಬೇಕಂತಂದರೆ, ಫಸ್ಟ್ ತಿಳ್ಕೊಂಬಿಡಿ, ನಿಮಗೆ ಲೋನ್ ಬೇಕಂತಂದರೆ ಫಸ್ಟ್ ಏನೇನು ಬೇಕು ಒಂದಾಗಿ ಹೇಳ್ತೀನಿ ಕೇಳಿ. ಎಲಿಜಿಬಿಲಿಟಿ, ಸಿವಿಲ್ ಸ್ಕೋರ್ ಅಂತಾರೆ. ಈ ಸಿವಿಲ್ ಸ್ಕೋರ್, ನೀವು ಫಸ್ಟ್ ಅಟೆಂಪ್ಟ್ ಲೋನರ್ ಆಗಿದ್ರೆ ನಿಮಗೆ ಸಿವಿಲ್ ಸ್ಕೋರ್ ಆಗಿರಲಿ, ನಿಮಗೆ ಟರ್ನ್ ಓವರ್ ಆಗಿರಲಿ, ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ. ಬೈ ಚಾನ್ಸ್ ಆಗಿ ಪ್ರಾಕ್ಟಿಕಲ್ ಆಗಿ ಅವ್ರು ನಿಮ್ಮ ಟರ್ನ್ ಓವರ್ ಏನಿದೆ ಅನ್ನೋದು ನೋಡ್ಬೋದು, ಅದು ಬಿಟ್ಟರೆ ಏನು ಮಾಡಲಿಕ್ಕಿಲ್ಲ. ಆಮೇಲೆ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ 6 ಮಂತ್ ಅಂದರೆ 6 ತಿಂಗಳ ಒಂದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೇಳ್ತಾರೆ. ಅಂದರೆ ಹಾಲನ್ನು ಎಲ್ಲಿ ಕೊಟ್ಟಿದ್ದಾರೆ, ಸೊ ಎಷ್ಟು ಬಂದಿದೆ, ಎಷ್ಟು ಟರ್ನ್ ಆಗಿದೆ, ಎಷ್ಟು ಓವರ್ ಆಗಿದೆ, ಎಷ್ಟು ದುಡ್ಡು ಬಂದಿದೆ, ಎಷ್ಟು ದುಡ್ಡು ಹೋಗಿದೆ ಅನ್ನೋದು ಈ ಒಂದು ಸ್ಟೇಟ್ಮೆಂಟನ್ನು ಕೂಡ ಅಲ್ಲಿ ಕೇಳ್ತಾರೆ. ಥರ್ಡ್ ಬಂದ್ಬಿಟ್ಟು, ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಫಾರ್ಮೆಟ್ಸ್ನ ಇಟ್ಕೊಳ್ಬೇಕು. ಆಮೇಲೆ ಅಪ್ಲಿಕೇಶನ್ ಫಾರ್ಮೆಟ್ ಹಾಕೋದಕ್ಕೆ ನಾರ್ಮಲ್ ಆಗಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಅದಾದಮೇಲೆ ಫೋಟೋ, ಅದಾದಮೇಲೆ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್, ಇದಂತೂ ನಾರ್ಮಲ್ ಆಗಿ ಇದ್ದಿರುತ್ತೆ. ಅದನ್ನು ನೀವು ಅಪ್ಲಿಕೇಶನ್ ಹಾಕಾದ್ಮೇಲೆ ನೀವು ಮೊದಲಿನ ಬಗ್ಗೆ ನೀವು ಬ್ಯಾಂಕಲ್ಲಿ ಕೇಳಬೇಕಾಗತ್ತೆ. ಇದು ನೆನ್ಪಿಟ್ಕೊಂಡ್ಬಿಡಿ. ಅದಾದಮೇಲೆ ಇದ್ರ ಬಗ್ಗೆ ಪ್ರಾಜೆಕ್ಟ್ ರಿಪೋರ್ಟನ್ನು ಕೇಳ್ತಾರೆ. ಈ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲಿ ಅಂದರೆ ನೀವು ತಯಾರು ಮಾಡ್ಬೋದು, ಇಲ್ಲ ಅಂತಂದರೆ ಫೈನಾನ್ಷಿಯಲ್ ಆಗಿ ಯಾರಾದರೂ ಟೈಪ್ ಮಾಡಿದ್ರೆ ಅಲ್ಲಿ ಕೂಡ ಮಾಡಿಸ್ಬೋದು. ಇಲ್ಲ ಅಂತಂದರೆ ನಿಮ್ಮ ವೆಟರ್ನರಿ ಹಾಸ್ಪಿಟಲಲ್ಲಿ ಕೂಡ ನೀವು ಕೊಟ್ಟು ಅಲ್ಲಿ ಕೂಡ ನೀವು ಒಂದು ಫೈನಾನ್ಷಿಯಲ್ ಒಂದು ಏನಪ್ಪ ಅಂತಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಇಷ್ಟು ಖರ್ಚಾಯ್ತು ಇಷ್ಟಿಲ್ಲ ಅಂತ ಮಾಡ್ಬೋದು. ಅಂದರೆ ನೀವು 10 ಲಕ್ಷ ಲೋನ್ ತೊಗೊಳ್ತಾ ಇದ್ದಾರೆ ಅಂದರೆ ಎಷ್ಟು ಲೋನ್ ತೊಗೊಳ್ತಾ ಇದ್ದಾರೆ, ಆಮೇಲೆ ಎಷ್ಟು ಆಕಳ ತರ್ತಾ ಇದ್ದಾರೆ, ಎಷ್ಟು ಆಕಳ ಖರ್ಚಾಗ್ತಾ ಇದ್ದಾರೆ, ಮತ್ತು ಶೆಡ್ಗೆ ಎಷ್ಟು ಆಗ್ತಾ ಇದ್ದಾರೆ, ವೈಯಕ್ತಿಕ ಎಷ್ಟು ಖರ್ಚಾಗ್ತಿದೆ, ಈ ಥರ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡ್ಕೊತಾರೆ. ಆ ಪ್ರಾಜೆಕ್ಟ್ ಕೂಡ ತೊಗೊಳ್ಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಹೆಸರಲ್ಲಿ ಜಮೀನು ಇದ್ದರೆ ನಿಮ್ಮ ಜಮೀನಲ್ಲಿ ಕೂಡ ನೀವು ಮಾಡ್ತೀನಿ ಅನ್ನೋದನ್ನು ಒಂದು
ಶೆಡ್ ಪ್ರೂಫ್ ತೋರಿಸ್ಬೇಕಾಗತ್ತೆ. ಅದಾದ್ಮೇಲೆ ಸರ್ ನಮ್ದು ಜಮೀನಿಲ್ಲ ಹೇಗೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದೀನಿ, ನಾರ್ಮಲ್ ಆಗಿ ರೆಂಟ್ ಅಗ್ರಿಮೆಂಟ್ ಅನ್ನು ತೊಗೊಬೇಕು. ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಒಂದು ಫ್ರೆಂಡ್ಸ್ ಇದ್ದರೆ ಅಥವಾ ನಿಮ್ಮ ಯಾರಾದರೂ ಸಂಬಂಧಿಕರಿದ್ದರೆ ಅವ್ರ ಹತ್ರ ನೀವು ರೆಂಟ್ ಅಗ್ರಿಮೆಂಟ್ ಮಾಡ್ಕೋಬೇಕು. ಹೊಲನ ಅಂದರೆ 10 ವರ್ಷ 11 ವರ್ಷಕ್ಕೆ ನಾನು ಲೀಸ್ ಹಾಕೊಂಡಿದ್ದೀನಿ, ಮೇವು ಬೆಳಿತೀನಿ, ಆಮೇಲೆ ಇಲ್ಲಿ ಶೆಡ್ ಕಟ್ತೀನಿ ಅಂತ ಹೇಳ್ಬಿಟ್ಟು ರೆಂಟ್ ಅಗ್ರಿಮೆಂಟ್ ತೊಗೊಬೇಕು. ಆ ರೆಂಟ್ ಅಗ್ರಿಮೆಂಟ್ ತೊಗೊಂಡಾದ್ಮೇಲೆ ಅವ್ರದ್ದೇ ಆದಂಥ ಮನೆ ಬಿಲ್ಲು ತೊಗೊಬೇಕು, ಅವ್ರದ್ದೇ ಆದಂಥ ಮತ್ತು ಗರ್ಪಟ್ಟಿ ಕೂಡ ನೀವು ತೊಗೊಬೇಕಾಗತ್ತೆ. ಬೈ ಚಾನ್ಸ್ ಆಗಿ ನಿಮ್ಮದೇ ಸ್ವಂತ ಮನೆ ಇದ್ದರೆ, ನಿಮ್ಮದೇ ಸ್ವಂತ ಬಿಲ್ ಕಟ್ಟಿದ್ರೆ, ನಿಮ್ಮದೇ ಸ್ವಂತ ಹೊಲ ಇದ್ದರೆ ನಿಮ್ಮದೇ ಗರ್ಪಟ್ಟಿ, ನಿಮ್ಮದೇ ಬಿಲ್ಲು, ಕರೆಂಟ್ ಬಿಲ್ಲು, ಅದಾದಮೇಲೆ ನಿಮ್ಮದೇ ಲ್ಯಾಂಡ್ ಕೊಡ್ಬೋದು, ನೋ ಪ್ರಾಬ್ಲಮ್. ಹೊಲ ಇಲ್ಲ ಅಂದ್ರೆ ಆ ಥರ ಮಾಡ್ಬೋದು, ಹೊಲ ಇದ್ದರೆ ಈ ಥರನೂ ಕೂಡ ಕೊಡ್ಬೋದು. ಮೇನಾಗಿ ಹೇಳ್ಬಿಟ್ಟು ನಿಮ್ದು ಎಜುಕೇಷನ್ ಸರ್ಟಿಫಿಕೇಟ್ ನೀವು ಏನು ಕ್ವಾಲಿಫಿಕೇಷನ್ ಆಗಿದ್ರೆ ಕ್ವಾಲಿಫಿಕೇಷನ್ ಕೂಡ ಆಗಿಲ್ಲ ಅಂತಂದರೆ ಅನ್ನೋದು ಅಂತಂದರೆ ಕ್ವಾಲಿಫಿಕೇಷನ್ ಕೊಡುವಂಥ ಅವಶ್ಯಕತೆಯೂ ಕೂಡ ಇರಲಿಲ್ಲ, ನೀವು ನಾರ್ಮಲ್ ಆಗಿ ಮಾಡ್ಬೋದು. ಸೊ ನಿಮಗೆ ಯಾವುದು ಬ್ಯಾಂಕ್ ಸಂಬಂಧಪಡುತ್ತೆ ಆ ಬ್ಯಾಂಕಲ್ಲಿ ಹೋಗಿ ನೀವು ಲೋನನ್ನು ಕೇಳ್ಬೋದು, ಅಲ್ಲಿ ಕೂಡ ನಿಮಗೆ ಲೋನ್ ಕೊಟ್ಟೇ ಕೊಡ್ತಾರೆ. ಬಟ್ ಅದರ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗುತ್ತೆ, ಸ್ವಲ್ಪನಾದರೂ ಸ್ಟಡಿ ಮಾಡಲೇಬೇಕು. ಈ ಥರದ ಕೊಟ್ಟಾಗ ಅವರು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ, ಎಕ್ಸ್ಟ್ರಾರ್ಡಿನರಿ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅವ್ರ ಸೂರಿಟಿಗೋಸ್ಕರ. ಅದು ಏನಿರುತ್ತೆ ಅದನ್ನು ಲೀಗಲ್ ಆಗಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಜನರು ಭಾಳ ಅಂದ್ರೆ ಭಾಳ ಹೇಳ್ತಾರೆ, ಸರ್ ನಮ್ಗೆ ಲೋನೇ ಸಿಗ್ತಾ ಇಲ್ಲ, ಬ್ಯಾಂಕಲ್ಲಿ ಲೋನ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಹೆಂಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗಂತೂ ಗೊತ್ತಾಗ್ತಿಲ್ಲ. ಲೋನ್ ಕೊಟ್ಟೇ ಕೊಡ್ತಾರೆ. ನೀವು ಕೇಳುವಂಥ ರೀತಿ ಏನಿದೆಯಲ್ಲ ಅದು ನೀಟಾಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು. ಏನೇ ಅವ್ರು ಕ್ವಶನ್ ಮಾಡಿದ್ರೆ ಅವ್ರು ಆನ್ಸರ್ ಮಾಡಂಗಿರ್ಬೇಕು, ಅಂದ್ರೆ ಮಾತ್ರ ಅವ್ರು ನಿಮ್ಗೆ ಲೋನ್ ಕೊಡ್ತಾರೆ. ಅವ್ರು ಬ್ಯಾಂಕ್ ಮ್ಯಾನೇಜರ್ ಬೇಕಂತ ನಿಮಗೆ ಏನೋ ಗೊತ್ತಿಲ್ಲದೆ ಇರೋದು ಕೇಳ್ಬಿಡ್ತಾರೆ, ಶ್ಯೂರಿಟಿ ಇದೆಯಾ, ಸೇಲ್ಸ್ ಸ್ಕೋರ್ ಎಷ್ಟಿದೆಯಾ, ಅಥವಾ ನಿಮ್ದು ಟರ್ನ್ ಎಷ್ಟಿದೆ, ಅದು ಈ ಥರ ಎಲ್ಲ ಕಂಡೀಷನ್ಸ್ ಕೇಳ್ಬಿಡ್ತಾರೆ. ಬಟ್ ನಿಮ್ಗೆ ಹೇಳೋಕ್ಕಾಗಲ್ಲ. ಆ ಟೈಮ್ದಲ್ಲಿ ಅವ್ರು ಆಯ್ತಪ್ಪ ಕೊಡಲ್ಲ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅದನ್ನೇ ನೀವು ದೊಡ್ಡದಾಗಿ ತಿಳ್ಕೊಂಡು ಸರ್ ಲೋನ್ ಕೊಡಲ್ಲ ಅಂತ ಹೇಳ್ಕೊಂಡು ನೀವು ಒಂಥರ ಬೇಜಾರಿರ್ತೀರ. ಬಟ್ ಲೋನ್ ಅನ್ನೋದನ್ನು ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಲೋನ್ ಕೊಡಬೇಕಂತ ರೂಲ್ಸ್ ಇದೆ, ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಸಿವಿಲ್ ಸ್ಕೋರ್ ಸಂಬಂಧಪಡಲ್ಲ, ಬಟ್ ಸಂಬಂಧಪಡುತ್ತೆ. ಒನ್ ಟೈಮ್ ನೀವು ಯಾವುದೇ ಬ್ಯಾಂಕಲ್ಲಿ ಲೋನನ್ನು ತೊಗೊಂಡಿದ್ರೆ, ಲೋನನ್ನು ಅಲ್ಲೇ ಡ್ಯೂ ಇಟ್ಟಿದ್ರೆ, ಅಲ್ಲಿ ಲೋನ್ ನೀವು ಕಟ್ಟದೇ ಇದ್ದಿದ್ರೆ ಇಲ್ಲಿ ನಿಮಗೆ ಲೋನ್ ಕೊಡೋದೇ ಇಲ್ಲ. ಆಲ್ರೆಡಿ ನೀವು ಲೋನ್ ತೊಗೊಂಡಿದ್ದೀರಾ, ಲೋನ್ ತೊಗೊಂಡು ಡಿಫಾಲ್ಟ್ ಮಾಡಿದಾರ ಅಂತ ಮೆಸೇಜ್ ಬರುತ್ತೆ. ಅದಾದಮೇಲೆ ನಿಮ್ಗೆ ಎಲ್ಲ ಬ್ಯಾಂಕಲ್ಲೂ ಕೂಡ ಓಪನ್ ಆಗಿ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ರೆ ಸಾಕು, ನಿಮ್ಮ ಮನೆ ಬರಂಗೆ ಹೇಳ್ಬಿಡುತ್ತೆ. ಹೀಗಾಗಿ ನೀವು ಲೋನ್ ತೊಗೊಂಡು ಡಿಫಾಲ್ಟರ್ ಆಗಿದ್ರೆ ಈ ಲೋನ್ಗೆ ಎಲಿಜಿಬಿಲಿಟಿ ಆಗಲ್ಲ. ನೀವು ಫಸ್ಟ್ ಅಟೆಂಪ್ಟರ್ ಅಂದರೆ ಫ್ರೆಶರ್ ಇದ್ದರೆ ನೀವು ಲೋನನ್ನು ಅಟೆಂಪ್ಟ್ ಮಾಡ್ಬೋದು, ಇಲ್ಲಿ ಲೋನನ್ನು ನೀವು ತೊಗೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಕೊಡ್ತಾರೆ ವಿತಿನ್ 3 or 4 monthsಲ್ಲಿ ಈ ಲೋನ್ ನಿಮಗೆ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಬಟ್ ಹೆಚ್ಚಿನ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ. ಒಂದು ಹತ್ತಿರದ ಬ್ಯಾಂಕಲ್ಲಿ ಹೋಗಿ ನೀವು ಅದ್ರ ಬಗ್ಗೆ ವಿಚಾರಣೆ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಈಗ ಏನು ಆಗಿದೆ ಅಂದರೆ ಆನ್ಲೈನಲ್ಲಿ ನಾವು ಏನಾದರೂ ಒಂದು ಹೇಳ್ತೀವಿ ಅಂದರೆ ಅದನ್ನು ಫೇಕ್ ಅಂತ ತಿಳ್ಕೊಳ್ತಿದ್ದಾರೆ. ಬಟ್ ಯಾವುದು ಫೇಕ್ ಇರಲ್ಲ, ಎಲ್ಲೋ ಒಂದು ಕಡೆ ಫೇಕ್ ಮಾಡಿರ್ತಾರೆ, ಬಟ್ ಫೇಕ್ ಮಾಡೋರು ಮಾಡಿರ್ತಾರೆ. ಇದು ರಿಯಾಲಿಟಿಯಾಗಿ ಹೇಳ್ತಾ ಇದ್ದೀನಿ. ಇದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕು. ಆಮೇಲೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.